ಕೆರಗೋಡು ಬೆನ್ನಲ್ಲೇ ಕೆಆರ್ಪೇಟೆಯಲ್ಲಿ ಭಾಗವಧ್ವಜ ತೆರವುಗೊಳಿಸಲಾಗಿದೆ. ಕೆಆರ್ಪೇಟೆಯಲ್ಲಿ ಭಾಗವಧ್ವಜ ಮಹನೀಯರ ಫ್ಲೆಕ್ಸ್ ಅನ್ನ ತೆರವುಗೊಳಿಸಿದೆ ಅಲ್ಲಿನ ಮಹಾನಗರ ಪಾಲಿಕೆ. ಧ್ವಜ ಜೊತೆ ಧ್ವಜ ಕಂಬವನ್ನು ಕೂಡ ಅಲ್ಲಿನ ಪುರಸಭೆ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ಭಾಗವಧ್ವಜ ತೆರವು ವಿರೋಧಿಸಿ ಹಿಂದೂ ಸಂಘಟನೆ ಪ್ರತಿಭಟನೆ ಕೂಡ ಮಾಡಿದೆ. ಮಂಡ್ಯದ ಕೆಆರ್ಪೇಟೆಯ ಟಿಬಿ ವೃತ್ತದಲ್ಲಿರುವಂತಹ ಭಾಗವಧ್ವಜ ಇದು. ರಾತ್ರೋರಾತ್ರಿ ಪುರಸಭೆ ಅಧಿಕಾರಿಗಳಿಂದ ಧ್ವಜ ಕಟ್ಟಿಯೂ ಕೂಡ ತೆರವುಗೊಳಿಸಲಾಗಿದೆ. ಬೆಳ್ಳಂಬೆಳಗ್ಗೆ ಧರಣಿ ಕುಳಿತು ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎರಡು ದೃಶ್ಯವನ್ನ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಒಂದು ಇವತ್ತಾಗ್ತಾ ಇರುವಂತಹ ಪ್ರತಿಭಟನೆ, ಮತ್ತೊಂದು ಆ ಭಾಗವಧ್ವಜ ಏನು ಹಾರಾಡ್ತಾ ಇತ್ತಲ್ಲ ಆ ಧ್ವಜ ಕಂಬದ ಸಮೇತ ಧ್ವಜವನ್ನ ತೆಗೆಯಲಾಗಿದೆ. ಧ್ವಜನ ಏಕಾಏಕಿ ಪುರಸಭೆ ಅಧಿಕಾರಿಗಳು ಈ ಧ್ವಜಕ್ಕೆ ಯಾವುದೇ ಪರ್ಮಿಷನ್ ತಗೊಂಡಿಲ್ಲ ಅಂತ ಬಂದು ತೆರವು ಮಾಡಿದ್ರು. ನಮಗೆ ವಿಚಾರ ಗೊತ್ತಾಯ್ತು, ತಿರ್ಗಾ ಬಂದು ಹೊಸವಾಗಿ ಧ್ವಜನೆತ್ತೀವಿ, ಅದನ್ನು ತಿರ್ಗಾ ತೆರವು ಮಾಡಿದ್ದಾರೆ. ಇದಕ್ಕೆ ಯಾವುದೂ ಪರ್ಮಿಷನ್ ತಗೊಂಡಿಲ್ಲ ಅಂತ. ಈ ಊರ ಮಧ್ಯದಲ್ಲಿ ಹಳ್ಳಿಕಟ್ಟೆ ಇರುತ್ತೆ, ಹಳ್ಳಿಕಟ್ಟೆ ಯಾರೋ ಬಂದು ನೆಟ್ಟಿರ್ತಾರೋ ಇಲ್ಲೋ ಅದೇ ಬೆಳ್ಕೊಂಡಿರ್ಬೋದು. ಅದು ಹಳ್ಳಿಕಟ್ಟೆಯಾಗಿ ಮಾರ್ಪಟ್ಟಾಗಿ ಎಲ್ಲರಿಗೂ ಒಂದು ಪೂಜನೀಯ ಭಾವನೆ ಇರ್ತದೆ. ಅದಕ್ಕೆ ಇವ್ರ ಹತ್ರ ಪರ್ಮಿಷನ್ ತಗೊಂಡಿಲ್ಲ ಅಂತ ಅಂದ್ಬಿಟ್ಟು ಅದನ್ನ ಅನಧಿಕೃತ ಅನ್ನೋಕ್ಕಾಗುತ್ತೆ ಹಳ್ಳಿಕಟ್ಟೆನ, ಗ್ರಾಮ ದೇವತೆ ದೇವಸ್ಥಾನಗಳನ್ನೆಲ್ಲ. ಹಾಗಾಗಿ ನಮ್ಮ ಪೂಜನೀಯ ಭಾವನೆಯಿಂದ ನಾವೇನು ನೋಡ್ತಾ ಇದ್ವಿ, ನಮ್ಮ ಹಿಂದೂಗಳ ಭಾವನೆಗೆ ಧಕ್ಕೆ ತಂದವ್ರೆ ಅಂತ ಈ ರಾಜ್ಯ ಸರ್ಕಾರ ಏನು ಹಲವಾರು ದಶಕಗಳಿಂದ ಪ್ರವಾಸಿ ಮಂದಿರ ಸರ್ಕಲಲ್ಲಿ ಹಾಕಿದಂತಹ ಮಹಾನ್ ಭಗವಧ್ವಜವನ್ನು ಅಧಿಕಾರಿಗಳು ಏಕಾಏಕಿ ತೆಗೆದಿದ್ದು ಈ ರಾಜ್ಯ ಸರ್ಕಾರ ಹಿಂದೂ ವಿರುದ್ಧ ನಡೆಯದೇ ಒಂದು ಕೆಲಸ ಅಂತ ತೋರಿಸಿದರೆ, ಇತ್ತೀಚೆಗಷ್ಟೇ ಕೆರಗೋಟಲ್ಲಿ ನಡೆಸಿದಂತಹ ಭಗವಧ್ವಜನ ತೆರವು ಮಾಡಿ ರಾಷ್ಟ್ರಧ್ವಜ ಹಾಕಿದ್ರು. ಈಗ ನಮ್ಮ ಅನಾದಿ ಕಾಲದಿಂದ ಹಾಕ್ತಿದ್ದಂತಹ ಭಗವಧ್ವಜ ತೆರವು ಖಂಡನೀಯವಾಗಿತ್ತು. ಈಗ ಮತ್ತೆ ಮಹನೀಯರ ಭಗವಧ್ವಜ ಸ್ತಂಭವನ್ನು ಕಸದ ಟ್ರಾಕ್ಟರ್ನಲ್ಲಿ ತೊಗೊಂಡೋಗಿದ್ದು ಅತ್ಯಂತ ಖಂಡನೀಯ. ನಾನು ಇದನ್ನು ತೀವ್ರವಾಗಿ ಖಂಡಿಸ್ತೀನಿ. ಯಾರು ತೆರವು ಮಾಡಿದ ಅಧಿಕಾರಿಗಳು ತಕ್ಷಣ ಆ ಸ್ಥಳಕ್ಕೆ ಆ ಪೀಠಕ್ಕೆ ಗೌರವಯುತವಾಗಿ ಕೂರಿಸಿ ಪೂಜೆ ಸಲ್ಲಿಸಿ ಅವರಿಗೆ ಗೌರವ ಸಲ್ಲಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್ ನೀಡ್ತಾರೆ. ನಂದೀಶ್, ಹಲವು ವರ್ಷಗಳಿಂದ ಇದ್ದಂತಹ ಈ ಭಾಗವಧ್ವಜವನ್ನ ಇದ್ದಕ್ಕಿದ್ದಂತೆ ತೆರವುಗೊಳಿಸಿದ್ ಯಾಕೆ, ಏನ್ ಕಾರಣ? ಖಂಡಿತ ಸಭಾ, ಈ ಹಿಂದೆ ಕೆರಗೋಡಿನಲ್ಲಿ ಹನುಮ ಧ್ವಜವನ್ನ ತೆರವುಗೊಳಿಸಿದಂತಹ ತಾಲೂಕು ಆಡಳಿತ ಜಿಲ್ಲಾಡಳಿತದ ವಿರುದ್ಧ ಮಂಡ್ಯ ಜಿಲ್ಲೆಯ ಜನರು ಆಕ್ರೋಶಗೊಂಡಿದ್ರು. ಆ ಒಂದು ವಿವಾದ ರಾಜ್ಯವ್ಯಾಪಿ ಕೂಡ ವ್ಯಾಪಿಸಿತ್ತು. ಹಲವಾರು ಸರ್ಕಾರಕ್ಕೆ, ಅದರಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಬಹಳಷ್ಟು ಮುಜುಗರವನ್ನು ತಂದಿತ್ತು. ಇದೀಗ ಮತ್ತದ್ದೇ ಅಂಥದ್ದೇ ಪ್ರಕರಣ ಮಂಡ್ಯದಲ್ಲಿ ನಡೆದಿರುವಂಥದ್ದು. ಮಂಡ್ಯದ ಕೆಆರ್ಪೇಟೆ ಪಟ್ಟಣದಲ್ಲಿ ಟಿಬಿ ವೃತ್ತದಲ್ಲಿ ಹಿಂದೂ ಕಾರ್ಯಕರ್ತರು ಬಹಳಷ್ಟು ವರ್ಷಗಳಿಂದಲೂ ಕೂಡ ಆ ಒಂದು ಸರ್ಕಲ್ನಲ್ಲಿ ಧ್ವಜಕಂಬವನ್ನು ಮಾಡಿದ್ರು. ಆ ಒಂದು ಧ್ವಜಕಂಬದಲ್ಲಿ ಕೇಸರಿ ಧ್ವಜ, ಭಗವದ್ ಧ್ವಜ ಸೇರಿದಂತೆ ಆಗಾಗ ಸಂದರ್ಭದಲ್ಲಿ ಒಂದಷ್ಟು ನೀಲಿ ಬಣ್ಣದ ಧ್ವಜವನ್ನು ಕೂಡ ಹಾರಿಸ್ತಾ ಇದ್ರು. ಬಹುತೇಕ ವರ್ಷಗಳಿಂದ 16 ವರ್ಷಗಳಿಂದಲೂ ಕೂಡ ಅಲ್ಲಿ ಭಗವಧ್ವಜ ಹಾರಾಡ್ತಾ ಇತ್ತು. ಆದ್ರೆ ಕೆಲ ದಿನಗಳ ಹಿಂದೆಯಷ್ಟೇ ಪುರಸಭೆಯ ಆಡಳಿತ ಮಂಡಳಿ ಆ ಒಂದು ಧ್ವಜವನ್ನು ತೆರವುಗೊಳಿಸಿತ್ತು. ಅದಾದ ಬಳಿಕ ನಿನ್ನೆಯಷ್ಟೇ ಹಿಂದೂ ಕಾರ್ಯಕರ್ತರು ಸೇರಿದಂತೆ ವಿವಿಧ ಸಂಘಟನೆಗಳೆಲ್ಲರೂ ಕೂಡ ಸೇರಿ ಆ ಒಂದು ಭಗವಧ್ವಜವನ್ನು ಹಾರಿಸಿ ಬಳಿಕ ಅದರ ಜೊತೆಗೆ ಮಹನೀಯರ ಫ್ಲೆಕ್ಸ್ಗಳನ್ನು ಕೂಡ ಅಲ್ಲಿ ಅಳವಡಿಸಲಾಗಿತ್ತು. ಆದ್ರೆ ಪುರಸಭಾ ಅಧಿಕಾರಿಗಳು ಮತ್ತದ್ದೇ ಅಂಥದ್ದೇ ಒಂದು ಕೆಲಸವನ್ನು ಮಾಡಿರುವಂಥದ್ದು. ಅಂದ್ರೆ ಆ ಒಂದು ಧ್ವಜವನ್ನ ಇಳಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಮಹನೀಯರ ಏನು ಫ್ಲೆಕ್ಸ್ಗಳಿದ್ರು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಹೀಗೆ ಸೇರಿದಂತೆ ಏನು ಮಹನೀಯರ ಫೋಟೋಗಳನ್ನ, ಫ್ಲೆಕ್ಸ್ಗಳನ್ನ ಕಳಸಾಕೃತಿಯಲ್ಲಿ ಅಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಅವೆಲ್ಲವನ್ನು ಕೂಡ ತೆರವುಗೊಳಿಸಿರುವಂಥದ್ದು. ಇದು ಹಿಂದೂ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಅಂದ್ರೆ ಪದೇ ಪದೇ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಅಧಿಕಾರಿಗಳ ಮೂಲಕ ಈ ರೀತಿಯ ದೌರ್ಜನ್ಯವನ್ನು ಎಸಗ್ತಾ ಇದ್ದಾರೆ ಎಂಬುದು ಹಿಂದೂ ಕಾರ್ಯಕರ್ತರ ಒಂದು ಆಕ್ರೋಶದ ನುಡಿಗಳಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಕೆಆರ್ಪೇಟೆ ಪಟ್ಟಣದ ಟಿಬಿ ವೃತ್ತದಲ್ಲೇ ಆ ಒಂದು ಫ್ಲೆಕ್ಸ್ ಏನು ತೆರವು ಮಾಡಿದ್ರು, ಆ ಫ್ಲೆಕ್ಸ್ಗಳೊಂದಿಗೆ ಇದೀಗ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತೆ ಆ ಒಂದು ಧ್ವಜಕಂಬವನ್ನು ನಿರ್ಮಾಣ ಮಾಡಬೇಕು ಅಂದ್ರೆ ಅದರಲ್ಲೂ ಕೂಡ ಧ್ವಜವನ್ನ ಇಳಿಸಿದ್ದಾರೆ. ಅದರ ಜೊತೆಗೆ ಧ್ವಜಕಂಬವನ್ನೇ ತೆರವುಗೊಳಿಸಿರುವಂಥದ್ದು ಹಿಂದೂ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಅವರು ಕೂಡ ಒಂದು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಮತ್ತೆ ಧ್ವಜವನ್ನ ಆರಿಸುವುದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಪುರಸಭಾ ಅಧಿಕಾರಿಗಳು ಸರ್ಕಾರದ ಒಂದು ನೆಪವನ್ನು ಹೇಳಿ, ಸರ್ಕಾರದ ಮೌಖಿಕ ಆದೇಶವನ್ನ ಒಂದು ನೆಪವನ್ನು ಹೇಳಿ ಈ ರೀತಿಯ ದೌರ್ಜನ್ಯವನ್ನು ಎಸಗ್ತಾ ಇದ್ದಾರೆ. ಇದು ಒಂದು ಕಡೆ ಎಲ್ಲ ಒಂದು ಕಡೆ ತೊಂದರೆಯನ್ನ ಮಾಡಲಿದೆ. ಜನರ ನಡುವೆ ಒಂದು ಎತ್ತು ಕಟ್ಟುವಂತ ಕೆಲಸವೂ ಕೂಡ ಆಗ್ತಾ ಇದೆ ಎಂಬ ಒಂದು ಆರೋಪವನ್ನು ಕೂಡ ಮಾಡಿರುವಂತದ್ದು. ಸಭಾ. ರೈಟ್ ನಂದೀಶ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.